ಇದ್ರ ಮಧ್ಯೆ ಈ ಆಪರೇಷನ್ ಕಮಲಕ್ಕೆ ಮಾಜಿ ಸಿಎಂ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಸೊ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ. ಬಿಜೆಪಿಯವರು ಅತ್ಯಂತ ಮಾನಗೆಟ್ಟವರು. ಸೊ ಇವರಿಗೆ ರಾಜಕೀಯ ಮಾನ ಮರ್ಯಾದೆ ಇಲ್ಲ, ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ ಅನ್ನುವಂಥ ನೇರವಾಗಿ ವಾಗ್ದಾಳಿ ನಡೆಸಿದರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಯಡಿಯೂರಪ್ಪಗೆ 77 ವರ್ಷ ಆದರೂ ಕೂಡ ಇನ್ನೂ ಬುದ್ಧಿ ಬಂದಿಲ್ಲ, ಇನ್ನೂ ಕೂಡ ಇಂಥ ರಾಜಕೀಯ ದೊಂಬರಾಟ ಶುರು ಮಾಡ್ಕೊಂಡು ತಿರುಗ್ತಾ ಇದ್ದಾರೆ. ಸಿಎಂ ಆಗುವ ಯಡಿಯೂರಪ್ಪಗೆ ಇನ್ನೂ ಹೋಗಿಲ್ಲ. ಹಾಗಾಗಿ ಬಿಜೆಪಿ ಮಾನಗೆಟ್ಟ ನಡವಳಿಕೆಯಲ್ಲಿ ಮುಳುಗಿದೆ. ಸರ್ಕಾರ ಭದ್ರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪದೇ ಪದೇ. ಇದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಾ ಇರೋ ಅಪಚಾರ ಮತ್ತು ಮಾರಕ ಅಂತ ಹೇಳಿ ಸಿದ್ದರಾಮಯ್ಯ ಚಿಕ್ಕಮಗಳೂರಲ್ಲಿ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರು ಅತ್ಯಂತ ಮಾನಗೆಟ್ಟವರು, ಲಜ್ಜೆಗೆಟ್ಟವರು. ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಜನರು ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅವರಿಗೆ ಕಳೆದ ಚುನಾವಣೆಯಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕು ಅಂತ. ಅವ್ರಿಗೆ ಅಧಿಕಾರ ಮಾಡಿ ಅಂತ ಜನ ಅವರಿಗೆ ತೀರ್ಪು ಕೊಟ್ಟಿಲ್ಲ. ಕಳೆದ 6 ತಿಂಗಳಿಂದ ಈ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ ಪ್ರಯತ್ನ ಮಾಡಲೇ ಇದ್ದಾರೆ. ಯಡಿಯೂರಪ್ಪನವರಿಗೆ ಇಷ್ಟು ವಯಸ್ಸಾಗದೆ ಬುದ್ಧಿನೂ ಬರಲಿಲ್ಲ. 77 ವರ್ಷ 76 ವರ್ಷ ಆಗಿದೆ. ಇನ್ನು ಚೀಫ್ ಮಿನಿಸ್ಟರ್ ಆಗಬೇಕು ಅಂತೇಳಿ ವಾಮ ಮಾರ್ಗದಿಂದ ಚೀಫ್ ಮಿನಿಸ್ಟರ್ ಆಗಿಬಿಡಬೇಕು. ಕೋಟ್ಯಾಂತರ ರೂಪಾಯಿ ನಮ್ಮ MLAಗಳಿಗೆ ಆಫರ್ ಮಾಡೋದು, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದದ್ದು. ಈ ಬಿಜೆಪಿಯವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಪದೇ ಪದೇ ಪ್ರಯತ್ನ ಮಾಡ್ತಲೇ ಇದ್ದಾರೆ. ಎಷ್ಟು ಲಜ್ಜೆಗೆಟ್ಟವರು ಅಂದ್ರೆ ಅವರೆಲ್ಲ MLAಗಳನ್ನ ಕರ್ಕೊಂಡೋಗಿ ಹರಿಯಾಣದಲ್ಲಿ ಒಂದು ರೆಸಾರ್ಟ್ನಲ್ಲಿ ಕೂಡ ಹಾಕೊಂಡಿದ್ದಾರೆ. ಇದಾದ ನಂತರ ಇನ್ನೊಬ್ಬ ಕಾಂಗ್ರೆಸ್ ಸಂಸದ KH ಮುನಿಯಪ್ಪ ಕೂಡ ಅತೃಪ್ತರನ್ನ ಬರಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮುಳಬಾಗಿಲ ಪಕ್ಷ ಶಾಸಕ ನಾಗೇಶ್ ಕೂಡ ನೀವೆಲ್ಲೇ ಇದ್ರು ಕೂಡಲೇ ಹೊರಟು ಬನ್ನಿ, ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸ್ತೀನಿ ಅಂತೇಳಿ ಈಗ ಈ ಯಜಮಾನರು ಹೊರಗೆ ಬಂದಿದ್ದಾರೆ. KH ಮುನಿಯಪ್ಪ ನಿನ್ನೆವರು ಕೂಡ ಮೌನವಾಗಿದ್ರು. ನಿಮ್ಮ ಡಿಮ್ಯಾಂಡ್ ಏನೇ ಇದ್ರು ಪೂರೈಸ್ತೇವೆ. ಇವ್ರ್ಯಾರು ಪೂರೈಸಿಗೆ ಇವರು ಸಂಸದರು, ಪಕ್ಷದ ಶಾಸಕರುಗಳು ಅತೃಪ್ತಿ ಇದ್ರೆ ಬೇಗನೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಮುನಿಯಪ್ಪನವರು. ಯಾಕಂದ್ರೆ ಮುನಿಯಪ್ಪನವ್ರ ಮಗಳು ಕೂಡ ಈ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಈಗ ನಾಗೇಶ್ ಅವರು ಬರಬೇಕು ಅಂತೇಳಿ ಈಗ ಕರೆ ಕೊಡ್ತಾ ಇದ್ದಾರೆ ಮಾಧ್ಯಮದ ಮೂಲಕ. ಸೊ ನೀವು ಪಕ್ಷೇತರ ಅಭ್ಯರ್ಥಿ ಅಲ್ಲ, ಕೈ ಬೆಂಬಲಿತ ಅಭ್ಯರ್ಥಿ ಪಕ್ಷದ ಶಾಸಕ ನಾಗೇಂದ್ರ ಮುನಿಯಪ್ಪ ಮನವಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಮುನಿಯಪ್ಪ ಅವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಸಮ್ಮಿಶ್ರ ಸರ್ಕಾರ ಭದ್ರವಾಗಿದೆ. ಏನಿವತ್ತು ಬಿಜೆಪಿಯವರು ಊಹಾಪೋಹ ಮಾಡಿದ್ದಾರೆ ಅದೇನು ನಡೆಯೋದಿಲ್ಲ. ಬಹುತೇಕ ಎಲ್ಲ ಶಾಸಕರು ಕೂಡ 18ನೇ ತಾರೀಕು ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ಕಾಂಗ್ರೆಸ್ ನಿಮಗೆ ಮತ ಕೊಟ್ಟಿದೆ, ತಾವು ವಾಪಸ್ ಬರಬೇಕು, ಹೋಗಿರೋರು ಯಾರಾದರೂ ಇದ್ದರೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಕೂಡ ಸೆಕೆಂಡ್ ಲೈನ್ ಲೀಡರ್ಸ್ ಯಾರ್ಯಾರಿಗೆ ಅವಕಾಶ ಇಲ್ಲ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೈಕಮಾಂಡ್ ಒಂದು ಅಭಿಪ್ರಾಯ ಪಟ್ಟಿದ್ದಾರೆ ರಾಹುಲ್ ಗಾಂಧಿ. ಯಾಕಂದರೆ ಈ ಸರ್ಕಾರದಲ್ಲಿ ಯಾರು ಮಂತ್ರಿಗಳಿದ್ದಾರೆ ಅವರು 2.5 ವರ್ಷ ಆದಮೇಲೆ ಸೆಕೆಂಡ್ ಲೈನ್ ಯಾರಿಗೆ ಕೊಟ್ಟಿಲ್ಲ ಅವ್ರಿಗೆ ಕೊಡಬೇಕನ್ನೋದು ಕೂಡ ಹೈಕಮಾಂಡ್ ಮತ್ತು ವೇಣುಗೋಪಾಲ್ ಅವರು ಕೂಡ ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಅವ್ರಿಗೂ ಕೂಡ ಅವಕಾಶ ಇರ್ತದೆ. ನಮ್ಮ ಜಿಲ್ಲೆಯ ನಾಗೇಶ್ ಅವರು ಕಾಂಗ್ರೆಸ್ ಬೆಂಬಲಿತ ಅವರ ಅಭ್ಯರ್ಥಿಯಾಗಿ ಗೆದ್ದಿರೋದು ಶಾಸಕರಾಗಿ. ಆದ್ದರಿಂದ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಈ ತಕ್ಷಣ ಅವರು ಎಲ್ಲಿದ್ದರೂ ವಾಪಸ್ ಬರಬೇಕು, ನಮ್ಮ ಜೊತೆಯಲ್ಲಿ ನಿಲ್ಲಬೇಕು. ಕಾಂಗ್ರೆಸ್ ಜನ ಗೆಲ್ಸಿದ್ದೀವಿ, ನಿಮ್ಮ ಡಿಮ್ಯಾಂಡ್ಸ್ ಏನಿದೆ ನಾವು ಕೂಡ ಹೇಳಿದ್ದೀವಿ. ಮಂತ್ರಿ ಮಾಡಬೇಕಾಯ್ತಿಲ್ಲಪ್ಪ, ಅಧ್ಯಕ್ಷರು ಮಾಡಲೇಬೇಕು ಅಂತ ಹೈಕಮಾಂಡ್ ಒಪ್ಕೊಂಡಿದೆ, ಆದೇಶ ಕೊಟ್ಟಿದೆ. ಅವರನ್ನು ಕೂಡ ಒಬ್ಬ ಬೋರ್ಡಿನ ಅಧ್ಯಕ್ಷರಾಗಿ ಮಾಡೋದಕ್ಕೆ ತೀರ್ಮಾನ ತೆಗೆದುಕೊಂಡಿದೆ.